ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಎಗ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಎಗ್ ದಾಲ್ ಅಂತನಾದರೂ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಪದೇ ಪದೇ ಹೀಗೆ ಮಾಡ್ತೀರಾ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 1/4 kg ಆಗುವಷ್ಟು ಹೆಸರು ಕಾಳನ್ನ ತೊಗೋತಾ ಇದ್ದೀನಿ. ಹೆಸರು ಕಾಳು ಬಳಸೋದ್ರಿಂದ ಮೊಟ್ಟೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಂತರ ಒಂದು 3 ಆಲೂಗೆಡ್ಡೆನ ಎರಡೆರಡು ಭಾಗ ಆಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದು ಆಲೂಗೆಡ್ಡೆ ನಾವು ಸಿಪ್ಪೆ ಸುಳಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಬೇಕು. ಅದಕ್ಕೋಸ್ಕರ ನಾನಿಲ್ಲಿ 2 ಭಾಗ ಆಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನಂತರ ನಮಗೆ ಬೇಯೋದಕ್ಕೆ ನೀರು ಸೇರಿಸ್ಕೊಂಡು ಒಂದು ವಿಶಿಲ್ ಹಾಕ್ಸ್ಕೊಳ್ಳೋಣ. ಒಂದು ವಿಶಿಲ್ಗಿಂತ ನಾವೇನಾದರೂ ಜಾಸ್ತಿ ಬೇಯಿಸಿದ್ರೆ ಹೆಸರು ಕಾಳು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ವಿಶಿಲ್ ಹಾಕ್ಸ್ಕೊಂಡ್ರೆ ಆಲೂಗೆಡ್ಡೆನೂ ಆಲ್ಮೋಸ್ಟ್ ಬೆಂದುಬಿಡುತ್ತೆ. ಬೇಯೋ ಅಷ್ಟರಲ್ಲಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಜಾರ್ಗೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. 4 ಪೀಸಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಸೇರಿಸ್ಕೊತಾ ಇದ್ದೀನಿ. ಹುರ್ಗಡ್ಲೆ ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ 2.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ಮಸಾಲೆ ನಾನು ಸಾಂಬಾರಿಗೆ ಉಪಯೋಗಿಸ್ತಾ ಇರೋದು. ಸಾಂಬಾರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಸಾಂಬಾರಿಗೆ ಮಸಾಲೆ ರೆಡಿ ಆಯಿತು. ನಂತರ ನಾವು ಬೇಯೋದಕ್ಕೆ ಇಟ್ಟಿದ್ದಲ್ವ ಆಲೂಗೆಡ್ಡೆ ಮತ್ತು ಹೆಸರು ಕಾಳು, ಅದು ಬೆಂದಿದೆ. ಈಗ ಆಲೂಗೆಡ್ಡೆ ಎಲ್ಲ ಸಪ್ರೇಟ್ ಮಾಡ್ಕೋತೀನಿ. ಆಲೂಗೆಡ್ಡೆನ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಸಿಪ್ಪೆ ಎಲ್ಲ ಸುಳ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಮಾಡ್ಕೋತೀನಿ. ನೋಡಿ, ಹೆಸರು ಕಾಳು ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ. ನಿಮ್ಗೆ ಇಷ್ಟು ಬೆಂದರೆ ಸಾಕು. ಒಂದು ವಿಶಿಲ್ಗೆ ಇಷ್ಟು ಬೆಂದ್ಬಿಡುತ್ತೆ. ನೋಡಿ, ಚೆನ್ನಾಗಿ ಸಾಫ್ಟ್ ಆಗಿದೆ. ಇಷ್ಟು ಬೆಂದರೆ ಸಾಕು. ಮತ್ತು ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಿಸಬೇಕು, ಅದಕ್ಕೋಸ್ಕರ. ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಕಾದ ನಂತರ ಮನೇಲಿ ಮಾಡಿರೋವಂಥ 1 ಸ್ಪೂನ್ ಬೆಣ್ಣೆನ ನಾನು ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಅಂಗಡಿಲಿ ತಂದಿರೋವಂಥ ಬೆಣ್ಣೆ ಇತ್ತು ಅಂತಂದರೆ ಅದನ್ನಾದರೂ ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ತುಪ್ಪ ಆದರೂ ಉಪಯೋಗಿಸ್ಕೋಬೋದು. ನಂತರ 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತೀನಿ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊತಾ ಇದ್ದೀನಿ. ನಂತರ 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸಪೋಸ್ ನಿಮ್ಮ ಹತ್ರ ಬೆಣ್ಣೆ ತುಪ್ಪ ಎರಡೂ ಇಲ್ಲ ಅಂತಂದರೆ ಪರವಾಗಿಲ್ಲ, ಎಣ್ಣೆನೇ ಉಪಯೋಗಿಸಿ. ಬಟ್ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕಿದ್ರೆ ಸಾಂಬಾರು ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ನಂತರ ಹಸಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಅದು ಫ್ಲೇವರ್ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೋತೀನಿ. ಇಷ್ಟೇ ಒಗ್ಗರಣೆ ಮಾಡ್ಕೊಳ್ಳೋದು. ನಂತರ ನಾವು ಬೇಯಿಸಿಟ್ಕೊಂಡಿದ್ದೋ ಹೆಸರು ಕಾಳನ್ನ ಅದನ್ನ ಸೇರಿಸ್ಕೋಬೇಕು. ಇದನ್ನ ನೀಟಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಆಲೂಗೆಡ್ಡೆ ನಾನು ಸಿಪ್ಪೆ ಸುಳ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪೀಸ್ ಥರನೇ ಸಿಗಬೇಕು ಆಲೂಗೆಡ್ಡೆ, ಆ ರೀತಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗೆಡ್ಡೆ ಮತ್ತು ಹೆಸರು ಕಾಳನ್ನ ಸಾಂಬಾರ್ಗೆ ಉಪಯೋಗಿಸೋದ್ರಿಂದ ಸಾಂಬಾರು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಸಾಂಬಾರು ತಿಕ್ನೆಸ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನನಗೆ ಸಾಂಬಾರು ಕ್ವಾಂಟಿಟಿ ಇನ್ನು ಸ್ವಲ್ಪ ಜಾಸ್ತಿ ಬೇಕು, ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ಸಾಂಬಾರು ಕ್ವಾಂಟಿಟಿ ಕಡಿಮೆ ಬೇಕು ಅಂತಂದರೆ ನಿಮ್ಮ ಕಾಳು ಬೇಯಿಸುವಾಗ ನೀರು ಹಾಕಿದ್ರಲ್ವ, ಅದೇ ಸಾಕಾಗುತ್ತೆ. ನಂತರ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇಷ್ಟೇ ಮಸಾಲೆ ನಾನು ಸಾಂಬಾರಿಗೆ ಉಪಯೋಗಿಸ್ತಾ ಇರೋದು. ಯಾವುದೇ ರೀತಿ ಎಕ್ಸ್ಟ್ರಾ ಪೌಡರ್ಗಳನ್ನಾಗಲಿ ನಾನು ಉಪಯೋಗಿಸ್ತಾ ಇಲ್ಲ. ಟೇಸ್ಟಿಂಗ್ ಪೌಡ್ರು ಅಥವಾ ಗರಂ ಮಸಾಲ ಪೌಡ್ರು ಯಾವುದನ್ನೂ ಉಪಯೋಗಿಸ್ತಾ ಇಲ್ಲ. ಆ ಮಿಕ್ಸಿ ಜಾರ್ನ ಎಲ್ಲ ನೀಟಾಗಿ ನೀರು ಹಾಕ್ಕೊಂಡು ಎಲ್ಲ ಅಳ್ಳಾಡ್ಕೊಂಡು ಇದಕ್ಕೆ ಬಿಟ್ಕೋತೀನಿ. ನಿಮ್ಗೆ ಏನಾದರೂ ಸಾಂಬಾರು ಪೌಡ್ರು ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಈ ಟೈಮಲ್ಲಿ ನೋಡ್ಕೊಂಡು ಸೇರಿಸ್ಕೋಬೋದು. ಸಾಂಬಾರು ತಿಕ್ನೆಸ್ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಇನ್ನು ಸ್ವಲ್ಪ ಏನಾದರೂ ನಿಮಗೆ ಸಾಂಬಾರು ಪೌಡ್ರು ಬೇಕು ಅಂತಂದರೆ ಸೇರಿಸ್ಕೊಳ್ಳಿ. ನೋಡಿ, ಈ ಹದಕ್ಕಿದ್ರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ, ಕರೆಕ್ಟಾಗಿರುತ್ತೆ. ನೀವು ಅಷ್ಟೇ ಈ ಹದಕ್ಕೇ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಸೇರಿಸಿದ ನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ತೀನಿ. ಇದು ಆಲ್ಮೋಸ್ಟ್ ಸಾಂಬಾರು ಒಂದು 90% ಕುಕ್ ಆಗೋ ಥರ ಬೇಯಿಸಬೇಕು. ನಂತರ ಇದಕ್ಕೆ ಮೊಟ್ಟೆನ ಸೇರಿಸ್ಕೊಳ್ಳೋದು. ನಾವು ಯಾವಾಗಲೂ ಒಂದೇ ರೀತಿ ಮೊಟ್ಟೆ ಸಾಂಬಾರು ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ತುಂಬ ಇಷ್ಟಪಟ್ಟು ಸಹ ತಿಂತಾರೆ. ಇದು ರೊಟ್ಟಿಗೆ, ದೋಸೆಗೆ, ಪೂರಿ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಾಂಬಾರು ಕುದಿ ಬಂದಿದೆ. ಈ ಟೈಮಲ್ಲಿ ನಾವು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಬೇಕು ಅಂತಂದರೆ ಸ್ವಲ್ಪ ಸೇರಿಸ್ಕೋಬೋದು. ಇದು ಕುದಿ ಬರೋ ಅಷ್ಟರಲ್ಲಿ ನಾನು ಒಂದು ಪಾತ್ರೆಗೆ ಮೊಟ್ಟೆ ಎಲ್ಲ ಒಡೆದು ಸೇರಿಸ್ಕೊಂಡಿದ್ದೆ. ಸುಮಾರು ನಾನು ಒಂದು 10ರಿಂದ 12 ಮೊಟ್ಟೆನ ಉಪಯೋಗಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಸೇರಿಸ್ಕೊಳ್ಳಿ. ಈ ಮೊಟ್ಟೆನ ನಾವು ಒಂದೇ ಸಲ ಸಾಂಬಾರಿಗೆ ಸೇರಿಸ್ಬಾರ್ದು. ಒಂದು ಸಣ್ಣ ಸೌಟ್ ತೊಗೊಂಡು ಒಂದು ಸ್ವಲ್ಪ ಎಲ್ಲ ಕಡೆನೂ ಇದನ್ನ ಬಿಟ್ಕೊಂಬರ್ಬೇಕು. ಯಾಕೆಂದರೆ ಮೊಟ್ಟೆ ಉಂಡೆ ರೀತಿ ಅದೇ ರೀತಿ ಸಿಗಬೇಕು ನಮಗೆ. ಆವಾಗ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿಕೊಂಡು ಅಲ್ಲಲ್ಲಿ ಸ್ವಲ್ಪ ಮೊಟ್ಟೆನ ಸೇರಿಸ್ಕೊಳ್ಳಿ. ಮೊಟ್ಟೆ ಸೇರಿಸ್ಕೊಳ್ಳುವಾಗ ಸ್ಟವ್ನ ಸಿಮ್ ಫ್ಲೇಮಲ್ಲಿ ಇಡಿ. ಯಾಕೆಂದರೆ ಕುದಿ ಜಾಸ್ತಿ ಬಂದುಬಿಡುತ್ತೆ, ಅದಕ್ಕೋಸ್ಕರ.
ಇದೇ ರೀತಿ ನಾನು ಹೊಡ್ಕೊಂಡಿದ್ದ ಮೊಟ್ಟೆ ಎಲ್ಲನೂ ಸೇರಿಸ್ಕೋತೀನಿ. ನಂತರ ಇದನ್ನ ಮಿಕ್ಸ್ ಮಾಡಬಾರ್ದು. ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇದನ್ನ ಬೇಯೋದಕ್ಕೆ ಬಿಟ್ಬಿಡಬೇಕು. ಸಿಮ್ ಫ್ಲೇಮಲ್ಲೇ ಇದನ್ನ ಬೇಯಿಸಿ ಮೊಟ್ಟೆ ಎಲ್ಲ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ 10 ನಿಮಿಷ ಆದಮೇಲೆ ನಾನು ಮುಚ್ಚಳ ತೆಗಿತಾ ಇದ್ದೀನಿ. ಇದನ್ನ ಸೈಡಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಧ್ಯದಿಂದ ನಾವು ಜೋರಾಗಿ ಮಿಕ್ಸ್ ಮಾಡೋಕೆ ಹೋದರೆ ಮೊಟ್ಟೆ ಎಲ್ಲ ಒಡ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಸೈಡಿಂದ ನಿಧಾನವಾಗಿ ಇದಕ್ಕೆ ಮಿಕ್ಸ್ ಕೊಡಬೇಕು. ಇದು ಆಲ್ಮೋಸ್ಟ್ ಒಂದು 90% ಕುಕ್ ಆಗಿದೆ. ಇನ್ನೊಂದು 5 ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಬಿಟ್ರೆ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ. ನೋಡಿ ಯಾವ ರೀತಿ ಉಂಡೆ ಉಂಡೆ ಸಿಗ್ತಿದೆ ಅಂತ. ಯಾವ ರೆಸ್ಟೋರೆಂಟ್ಗೆ ಹೋದ್ರೂ ಇಷ್ಟು ರುಚಿಯಾಗಿರೋಂಥ ಮೊಟ್ಟೆ ಸಾಂಬಾರು ಸಿಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ನಾನು ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಸ್ ಮಾಡದೆ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಮೊಟ್ಟೆ ಎಲ್ಲ ಹಂಗೆ ಸಿಗ್ತಿದೆ ಅಂತ. ಆ ಎಲ್ಲೋ ಪಾರ್ಟ್ ಅಂತೂ ತಿಂತಾಯಿದ್ರೆ ಆಹಾ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಮೊಟ್ಟೆ ಸಾಂಬಾರು ಮಾಡೋದು. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಮೊಟ್ಟೆ ಸಾಂಬಾರನ್ನ ಮಾಡ್ಬೋದು ಅಂತ. ಇದನ್ನ ಎಗ್ ದಾಲ್ ಅಂತನಾದರೂ ಹೇಳ್ಬೋದು. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ಟ್ರೈ ಮಾಡಿದ ನಂತರ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.